ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಬಂದುಬಿಟ್ಟು ಮೋತ್ಲಗುಂಟೆ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ. ಮೋತ್ಲಗುಂಟೆ ಅನ್ನೋ ಒಂದು ಗ್ರಾಮದಲ್ಲಿ ಏನಕ್ಕಿದ್ದೀವಪ್ಪ ಅಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ತರಲಿಕ್ಕೆ ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ನಮ್ಮ ಮುನ್ನಾ ಬ್ರೋ ಆದಂಥ ನಮ್ಮ ಫ್ರೆಂಡ್ ಅವರ ಒಂದು ಅಂಗಡಿಯಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ನಾವು ಬಂದುಬಿಟ್ಟು 1 ಕಿಲೋ ಚಿಕನ್ ಆರ್ಡ್ರ್ ಕೊಟ್ಟಿದ್ವಿ. ಸ್ವಲ್ಪ ಕಾಳುಪಟ್ಟಿ ಇದ್ದರೆ ಹಾಕಿ ಅಂತ ಹೇಳಿದ್ದಕ್ಕೆ ನಮ್ಮ ಮುನ್ನಾ ಬ್ರೋ ಅವರು ಬರುವಂಥ ಎಲ್ಲ ಕೋಳಿಗಳಲ್ಲಿ ಕಾಳುಪಟ್ಟಿ ತೆಗೆದುಬಿಟ್ಟು ಹಾಕ್ತಾಯಿದ್ದಾರೆ ನಮಗೋಸ್ಕರ. ಅವರ ಒಂದು ಪ್ರೀತಿಗೆ ನಿಜವಾಗ್ಲೂ ಮೆಚ್ಚುಗೆ ಇರಲಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಮುನ್ನಾ ಬ್ರೋ ಅವರು ನಮ್ಮ ಬ್ರದರ್ ಅವ್ರಿಗೆ ಅಂದ್ಬಿಟ್ಟು ನನಗೋಸ್ಕರ ಒಂದು ಲೆಗ್ ಪೀಸು ಹಾಕಿದ್ದಾರೆ. ಬೇಡಿ ಬ್ರೋ ಅಂದ್ರೂ ಕೇಳ್ತಾ ಇಲ್ಲ, ನಮ್ಮ ಕಡೆಯಿಂದ ಇರಲಿ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಒಂದು ಪ್ರೀತಿಗೆ. ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು, 1 ಕಿಲೋ ಚಿಕನ್ ತಗೊಂಡು ಬಂದುಬಿಟ್ಟು ನಮ್ಮ ದೊಡ್ಡ ಅಡವಿ ಆದಂಥ ಫಾರೆಸ್ಟಲ್ಲಿ ಬಂದುಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಮೂವರು ಸೇರಿಕೊಂಡು ಡಿನ್ನರ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಬನ್ನಿ ಲೆಟ್ ಸ್ಟಾರ್ಟ್. ನಮ್ಮ ಹುಡುಗ ಬಂದುಬಿಟ್ಟು ಡಿನ್ನರ್ ಮಾಡಲಿದ್ರಲ್ಲಿ ಸ್ಪೆಷಲ್ ಸ್ನೇಹಿತರೆ, ತುಂಬ ಚೆನ್ನಾಗಿ ಮಾಡ್ತಾನೆ. ಅದಕ್ಕಾಗಿ ಅವ್ರಿಗೆ ಹೇಳಿದ್ವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಚಿಕನ್ ಒಳ್ಳೆ ಫ್ರೆಶ್ ಮಾಡ್ತಾ ಇದ್ದಾನೆ, ಅಂದರೆ ತೊಳಿತಾ ಇದ್ದಾನೆ ಸ್ನೇಹಿತರೆ. ಹಾಗಾಗಿ ಅವರು ನಮ್ಮ ಮುನ್ನಾ ಬ್ರೋ ಕೊಟ್ಟಂಥ ಒಂದು ಲೆಗ್ ಪೀಸ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದಾರೆ ಚಿಕನ್ನು. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ ಚಿಕನ್ ಮಾಡೋದ್ರಿಂದ ಹಿಡಿದು ಎಲ್ಲ ರೆಸ್ಟ್ ಮಾಡೋವರೆಗೆ ವೀಡಿಯೋ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಒಂದು ಕಲ್ಲು ಬಂಡೆ ಪಕ್ಕದಲ್ಲಿ ಇಟ್ಬಿಟ್ಟು 2 ಕಲ್ಲುಗಳು ಇಟ್ಬಿಟ್ಟು ಒಂದು ಬಾಳಿಗೆಯಿಂದ ಅದರಲ್ಲಿ ಚಿಕನ್ ಹಾಕಿದ್ವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಮುನ್ನಾ ಬ್ರೋ ಅವರು ಚಿಕನ್ ತುಂಬ ಸಖತ್ತಾಗಿದೆ ನೋಡಿ. ಬರೀ ಕಾಳುಪಟ್ಟಿ ಹಾಕಿದ್ದಾರೆ ಅವರು. ನಿಜವಾಗ್ಲೂ ಥ್ಯಾಂಕ್ ಯು ಮುನ್ನಾ ಬ್ರೋ ಅವರೇ. ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬ ಅದ್ಭುತವಾಗಿದೆ ಚಿಕನ್ ಬಂದ್ಬಿಟ್ಟು, ಸಖತ್ತಾಗಿದೆ. ಹಾಗಾಗಿ ಸ್ನೇಹಿತರೆ, ನಾವು ಲಿವರ್ ಹಾಕಿದ್ರು, ಆ ಲಿವರ್ ಕಡಿಗೆ ತೆಗೋಣ ಸಾಂಬಾರಲ್ಲಿ ಬೇಡ ಅಂದ್ಬಿಟ್ಟು ಕಡಿಗೆ ತೆಗೆದು ಇಡ್ತಾ ಇದ್ದಾರೆ ನಮ್ಮ ರುದ್ರೇಶ್ ಬ್ರೋ ಅವರು. ಹಾಗೆ ಈ ಒಂದು ಲೊಕೇಶನ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮೋತ್ಲಗುಂಟೆಯಲ್ಲಿ ಚಿಕನ್ ರೇಟ್ ಎಷ್ಟಿದೆ ಬ್ರೋ ಅಂತ ಕಾಮೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 1 ಕಿಲೋ ಬಂದುಬಿಟ್ಟು 200 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಸ್ನೇಹಿತರೆ, ರಾಂಪುರ ಹೋಗಿ ತರಬೇಕಂದ್ರೆ ಸುಮಾರು ಒಂದು 20 ಕಿಲೋಮೀಟ್ರ್ ಆಗ್ಬೋದು ಸ್ನೇಹಿತರೆ. ಅಲ್ಲಿಗೆ ಇಲ್ಲಿಗೆ ಏನು ಒಂದು 20 ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು ಸ್ನೇಹಿತರೆ. ಅಷ್ಟು ದೂರ ಹೋಗಿ ತರೋದ್ರೊಳಗೆ ಪೆಟ್ರೋಲ್ ಇದೆ, ಖರ್ಚಿದೆ, ಎಲ್ಲ ಇರೋದೆ ಸ್ನೇಹಿತರೆ. ಹಾಗಾಗಿ ನಾವು ಇಲ್ಲೇ ತೊಗೊಂಡು ಹೋಗೋಣ ಅಂಥೇಳಿ ಇಲ್ಲೇ ಬಂದ್ವಿ. ಹಾಗೆ ನಮ್ಮ ಮುನ್ನಾ ಬ್ರೋ ಅವರು ತುಂಬ ಸಪೋರ್ಟ್ ಮಾಡಿಬಿಟ್ಟು ಸ್ವಲ್ಪ ಚಿಕನ್ನು ಎಕ್ಸ್ಟ್ರಾ ಆಗಿದ್ರು ನಮಗೋಸ್ಕರ ಬಂದಿದ್ದಾರೆ ಅಂಥೇಳಿ. ಹಾಗೆ ಸ್ನೇಹಿತರೆ, ನಾವು ಲಿವರ್ಗಳೆಲ್ಲ ಅದ್ರಾಗ ಹಾಕೋಕ್ಕೆ ಇಷ್ಟಪಡಲಿಲ್ಲ, ಸಪ್ರೇಟಾಗಿ ಸುಡ್ತೀನಿ ಅಂಥೇಳಿ ನಮ್ಮ ಚಂದ್ರಮೂರ್ತಿ ಅವರು ತಗೊಂಡೋಗ್ಬಿಟ್ಟು ಸುಡ್ತಾ ಇದ್ದಾರೆ ಲಿವರ್ಗಳೆಲ್ಲ ಬೆಂಕಿ ಹಾಕ್ಬಿಟ್ಟು. ನಮ್ಮ ರುದ್ರೇಶ್ ಬ್ರೋ ಅವರು ನೋಡ್ತಾ ಇರ್ಬೋದು, ಅರಿಶಿಣ ಪುಡಿ ಹಾಕ್ತಾಯಿದ್ದಾರೆ ಚಿಕನ್ ಒಳಗೆ. ನೋಡಿ ಎಲ್ಲ ಇದು ತಿರುಗ್ತಾ ಇದ್ದಾರೆ. ಹಾಗೆ ನೋಡಿ, ಚಿಕನ್ ಈ ಥರ ಒಂದು ಮಟ್ಟಕ್ಕೆ ಬಂದಿದೆ. ಸಖತ್ತಾಗಿ ಬೇಯಿಸ್ಬೇಕು ಸ್ನೇಹಿತರೆ. ಚಿಕನ್ ಬಂದ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ರುಚಿ ಬರುತ್ತೆ. ಕೆಲವರು ಅಲ್ಪ ಸ್ವಲ್ಪ ಬೇಯಿಸ್ಕೊಂಡು ತಿಂತಿರ್ತೀರ, ಅದು ನಿಜವಾಗ್ಲೂ ಚೆನ್ನಾಗಿರಲ್ಲ. ತುಂಬ ಚೆನ್ನಾಗಿ ಬೇಯಿಸಿದ್ರೆ ಆದಷ್ಟು ರುಚಿ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಅದರಲ್ಲಿರುವಂಥ ಎಲ್ಲ ನೋಡಿ, ನಮ್ಮ ಚಂದ್ರಮೂರ್ತಿ ಅವರು ಲಿವರ್ಗಳನ್ನ ಸುಡ್ತಾ ಇದ್ದೀನಿ ಅಂತೇಳಿ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ನಮ್ಮ ರುದ್ರೇಶ್ ಬ್ರೋ ಅವ್ರಿಗೆ ಬಿಟ್ಟಿದ್ದೀವಿ. ಎಲ್ಲ ಅವ್ರಿಗೆ ಬಿಟ್ಟಿರೋದ್ರಿಂದ ಕಟ್ಟಿಗೆ ಮುರ್ಕೊಂಡು ಎಲ್ಲ ಕೆಲಸ ಅವರೇ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ಬ್ರದರ್ ಒಂದು ಚಿಕನ್ ಡಿನ್ನರ್ ವೀಡಿಯೋ ಮಾಡಿ ಅಂತೇಳಿ. ಹಾಗಾಗಿ ಭಾಳ ದಿನ ಆಯಿತು ನಾವು ಮಾಡಿದ್ದಿಲ್ಲ. ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಫ್ರೆಂಡ್ಸ್ ಜೊತೆಯಲ್ಲೇ ಎಲ್ಲರೂ ಸೇರಿಕೊಂಡು, ಅಂದರೆ ನಾವು ಜಾಸ್ತಿ ಜನ ಏನಿಲ್ಲ ಸ್ನೇಹಿತರೆ, 3 ಇದ್ವಿ. ಇನ್ನೊಬ್ಬ ಬ್ರದರ್ ಬರ್ತಾಯಿದ್ದಾರೆ, ಬಳ್ಳಾರಿಯಿಂದ ಬರ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬರೋವರೆಗೆ ಕಾಯ್ತೀವಿ ಮಾಡಿಕೊಂಡು, ಆಗಲೇ ಹತ್ರದಲ್ಲಿದ್ದಾರಂತೆ ಸ್ನೇಹಿತರೆ. ಹಾಗಾಗಿ ನೋಡಿ, ನಮ್ಮ ರುದ್ರೇಶ್ ಬ್ರೋ ಅವರು ಎಲ್ಲ ಮಸಾಲೆ ಹಾಕ್ತಾ ಇದ್ದಾರೆ. ಚಿಕನ್ ಹೇಗೆ ಮಾಡ್ತಾರೆ ಅಂದರೆ ಸಖತ್ತಾಗಿ ಮಾಡ್ತಾರೆ. ಅವ್ರು ಮಾಡಿರುವಂಥ ಪ್ರತಿಯೊಂದು ಅಡುಗೆನೂ ಸೂಪರಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಅವ್ರಿಗೆ ಬಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಚಿಕನ್ ರೋಸ್ಟ್ ಆಗ್ತಾ ಇದೆ. ಹಾಗೆ ಸ್ನೇಹಿತರೆ, ವೀಡಿಯೋನಲ್ಲಿ ಎಲ್ಲ ಹೇಳಿದೆ, ಯಾರಿಗೂ ಕರೆದಿಲ್ಲ ಅಂದ್ಕೋಬೇಡಿ. ಬನ್ನಿ ಎಲ್ಲರೂ ಚಿಕನ್ ಊಟ ಮಾಡೋಣ. ಸಂತೆಗುಡ್ಡ ಒಂದು ಫಾರೆಸ್ಟ್ ನೋಡ್ತಾ ಇರ್ಬೋದು, ದೊಡ್ಡ ಅಡವಿ ಬಯಲು ಅಂದರೆ ಯಾರು ಬೇಕಾದರೆ ಹೇಳ್ತಾರೆ ಸ್ನೇಹಿತರೆ. ಬನ್ನಿ ಅಂತ ಹೇಳ್ತಾ, ಹಾಗೆ ನೋಡಿ ನಮ್ಮ ರುದ್ರೇಶ್ ಬ್ರೋ ಅವರು ಎಲ್ಲ ಮಸಾಲೆ ಐಟಮ್ ಹಾಕ್ಬಿಟ್ಟು ಒಂದು ಮಟ್ಟಕ್ಕೆ ತಂದಿದ್ದಾರೆ ನೋಡಿ ಸ್ನೇಹಿತರೆ. ಸಖತ್ತಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾಯಿದೆ, ಆ ಥರ ಇದೆ ಸ್ನೇಹಿತರೆ. ನೋಡಿ, ಸಖತ್ತಾಗೇ ಇದೆ. ಅದಕ್ಕೆ ನಾವು ಅವನಿಗೆ ಬಿಟ್ಟಿದ್ದೆವು, ತುಂಬ ಚೆನ್ನಾಗಿ ಮಾಡ್ತಾನೆ ಅಂಥೇಳಿ. ನೋಡಿ ಸ್ನೇಹಿತರೆ, ಹಾಗೆ ಭಾಳ ಜನ ವೀಡಿಯೋ ನೋಡ್ತಾ ಇದ್ದಾರೆ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜನಕ್ಕೆ ವೀಡಿಯೋ ತೋರಿಸುತ್ತೆ ಸ್ನೇಹಿತರೆ. ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಚಿಕನ್ ಯಾವ ಥರ